ನಾವು ವಿಷ್ಣುವಿನ ಪರಮ ಭಕ್ತನಾದ ಧ್ರುವನ ಬಗ್ಗೆ ತಿಳಿದುಕೊಳ್ಳೋಣ. ಅನೇಕ ವರ್ಷಗಳ ಹಿಂದೆ ಉತ್ತಾನಪಾದನೆಂಬ ದೊರೆ ಇದ್ದನು. ಅವನಿಗೆ ಸುನೀತಿ, ಸುರುಚಿ ಎಂಬ ಇಬ್ಬರು ಹೆಂಡತಿಯರಿದ್ದರು. ದೊರೆಗೆ ಸುರುಚಿಯನ್ನು ಕಂಡರೆ ತುಂಬ ಪ್ರೀತಿ, ಸುನೀತಿಯನ್ನು ಕಂಡರೆ ಅವನಿಗೆ ಪ್ರೀತಿ ಇರಲಿಲ್ಲ. ಕೆಲಕಾಲದ ನಂತರ ಸುರುಚಿಯಲ್ಲಿ ಉತ್ತಮನೂ ಸುನೀತಿಯಲ್ಲಿ ಧ್ರುವನೂ ಹುಟ್ಟಿದರು. ದೊರೆಯು ಇಬ್ಬರೂ ಮಕ್ಕಳನ್ನೂ ಪ್ರೀತಿಸುತ್ತಿದ್ದನು. ಧ್ರುವನನ್ನು ದೊರೆ ಪ್ರೀತಿಸುವುದನ್ನು ಕಂಡರೆ ಸುರುಚಿಗೆ ಆಗುತ್ತಿರಲಿಲ್ಲ. ಧ್ರುವನ ಬಗ್ಗೆ ಅವಳಿಗೆ ಮತ್ಸರವಿತ್ತು. ಅವಳು ಅವನನ್ನು ದ್ವೇಷಿಸುತ್ತಿದ್ದಳು. ಒಂದು ದಿನ ದೊರೆಯು ಅರಮನೆಯಲ್ಲಿ ಇರುವಾಗ ಅಲ್ಲಿಯೇ ಹತ್ತಿರದಲ್ಲಿ ರಾಜಕುಮಾರರಾದ ಧ್ರುವ ಮತ್ತು ಉತ್ತಮ ಆಟವಾಡುತ್ತಿದ್ದರು. ಅವರ ಆಟವನ್ನು ದೊರೆ ಸಂತೋಷದಿಂದ ನೋಡುತ್ತಿದ್ದನು. ಆಡುತ್ತಾ ಧ್ರುವನು ದೊರೆಯ ಬಳಿಗೆ ಬಂದನು. ಆಟದ ಗುಂಗಿನಲ್ಲಿದ್ದ ಅವನು ರಾಜನ ತೊಡೆಯ ಮೇಲೆ ಹತ್ತಿ ಕುಳಿತುಕೊಂಡು ಆಟವಾಡತೊಡಗಿದನು. ದೊರೆಗೆ ಇದರಿಂದ ಬಹಳ ಸಂತೋಷವಾಗಿ ಅವನನ್ನು ಮುದ್ದಾಡತೊಡಗಿದನು. ಧ್ರುವ ಬಹಳ ಸಂತೋಷಗೊಂಡು ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಧ್ರುವ ದೊರೆಯ ತೊಡೆಯ ಬಿಟ್ಟು ಇಳಿಯದೆ ಅಲ್ಲಿಯೇ ಆಟವಾಡುತ್ತಾ ಕುಳಿತನು. ಆ ಸಮಯಕ್ಕೆ ಸರಿಯಾಗಿ ಸುರುಚಿಯು ಅಲ್ಲಿಗೆ ಬಂದಳು. ದೊರೆಯು ಧ್ರುವನನ್ನು ಮುದ್ದಾಡುತ್ತಿರುವುದನ್ನು ಕಂಡು ಅವಳು ಕೋಪಗೊಂಡಳು. ಆದರೆ ದೊರೆಗೆ ಏನೂ ಹೇಳುವಂತಿರಲಿಲ್ಲ. ಆದ್ದರಿಂದ ಅವಳ ಕೋಪ ಆಡುತ್ತಿದ್ದ ಧ್ರುವನ ಕಡೆಗೆ ತಿರುಗಿತು. ತಕ್ಷಣವೇ ದೊರೆಯ ತೊಡೆಯ ಮೇಲಿದ್ದ ಧ್ರುವನನ್ನು ಎಳೆದು ಕೆಳಕ್ಕೆ ತಳ್ಳಿದಳು. ಏ ಮೂರ್ಖ ಹುಡುಗ, ನಿನಗೆ ದೊರೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಹಕ್ಕಿಲ್ಲ. ಅಲ್ಲಿ ಕುಳಿತುಕೊಳ್ಳುವ ಇಚ್ಛೆ ಇದ್ದರೆ ನನ್ನಂಥ ತಾಯಿಗೆ ಮಗನಾಗಿ ಹುಟ್ಟಬೇಕು. ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿದಳು. ಇದರಿಂದ ಧ್ರುವನಿಗೆ ಬಹಳ ಅಪಮಾನವಾಯಿತು. ಅವನು ತನ್ನ ತಾಯಿಯ ಬಳಿಗೆ ಹೋಗಿ ತಾಯಿಯು ಅವನ ಖಿನ್ನವಾದ ಮುನಿಸಿಕೊಂಡ ಮುಖವನ್ನು ನೋಡಿದಳು. ಅವನನ್ನು ಸಮಾಧಾನಪಡಿಸುತ್ತಾ ತೊಡೆಯ ಮೇಲೆ ಕೂಡಿಸಿಕೊಂಡಳು. ಏನು ವಿಷಯ ಎಂದು ಕೇಳಿದಳು. ಅವನನ್ನು ಕೇಳಿದಾಗ ಧ್ರುವನು ಅರಮನೆಯಲ್ಲಿ ನಡೆದ ಎಲ್ಲ ವಿಷಯವನ್ನು ತನ್ನ ತಾಯಿಗೆ ಹೇಳಿದನು. ಅವಳಿಗೂ ತುಂಬ ದುಃಖವಾಯಿತು. ಮಗನನ್ನು ಸಮಾಧಾನ ಮಾಡುತ್ತಾ, ನಮಗೆ ಬೇಕಾದದ್ದನ್ನೆಲ್ಲ ಕೊಡುವವನು ಒಬ್ಬನಿದ್ದಾನೆ. ಅವನನ್ನು ದೇವರು ಎನ್ನುವರು. ಅವನ ಕರುಣೆಯನ್ನು ಸಂಪಾದಿಸು, ನೀನು ಎಲ್ಲವನ್ನೂ ಪಡೆಯುವೆ ಎಂದಳು. ತಕ್ಷಣವೇ ಧ್ರುವನು ದೇವರ ಕರುಣೆಯನ್ನು ಸಂಪಾದಿಸಲು ನಿರ್ಧರಿಸಿದನು. ಅವನ ನಿರ್ಧಾರ ಅಚಲವಾಯಿತು. ಅವನು ತನ್ನ ಪ್ರೀತಿಯ ಮನೆಯನ್ನು ಬಿಟ್ಟು ಹೊರಟು ಹೋದನು. ಧ್ರುವ ನಡೆದು ಕಡೆಗೆ ದಟ್ಟವಾದ ಕಾಡಿಗೆ ಬಂದನು. ಅಲ್ಲಿ ದಾರಿಯಲ್ಲಿ ನಾರದ ಮುನಿಗಳನ್ನು ಸಂಧಿಸಿದನು. ಧ್ರುವನ ನಿರ್ಧಾರದ ಬಗ್ಗೆ ನಾರದರಿಗೆ ಮೊದಲೇ ಗೊತ್ತಿತ್ತು. ನಾರದರು ಧ್ರುವನನ್ನು ಕುರಿತು, ಓ ಮಗುವೇ, ನೀನಿನ್ನೂ ಚಿಕ್ಕವನು. ನೀನು ಈ ಕಾಡಿನಲ್ಲಿ ಇರುವುದು ಒಳ್ಳೆಯದಲ್ಲ ಎಂದರು. ಧ್ರುವನು, ಓ ಮುನಿಗಳೇ, ದೇವರ ಅನುಗ್ರಹ ಪಡೆಯುವವರೆಗೆ ನನಗೆ ವಿಶ್ರಾಂತಿ ಇಲ್ಲ ಎಂದು ಹೇಳಿದನು. ಧ್ರುವನ ಮಾತುಗಳನ್ನು ಕೇಳಿ ನಾರದರಿಗೆ ಸಂತೋಷವಾಯಿತು. ಧ್ರುವನಿಗೆ ಅವರು ತಪಸ್ಸು ಮಾಡುವ ಬಗೆಯನ್ನು ತಿಳಿಸಿದರು. ಧ್ರುವನು ಅವರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದನು. ತಪಸ್ಸು ಮಾಡಲು ಸರಿಯಾದ ಸ್ಥಳವನ್ನು ಕಾಡಿನಲ್ಲಿ ಹುಡುಕುತ್ತಾ ಹೊರಟಾಗ ಕೊನೆಗೆ ಒಂದು ಪ್ರಶಾಂತವಾದ ಸ್ಥಳವನ್ನು ಕಂಡನು. ಅದಕ್ಕೆ ಮಧುವನ ಎಂಬ ಹೆಸರು. ಮಧುವನದಲ್ಲಿ ಧ್ರುವನು ಸೂಕ್ತ ಸ್ಥಳವನ್ನು ಆರಿಸಿಕೊಂಡನು. ಒಂಟಿ ಕಾಲಿನಲ್ಲಿ ನಿಂತು ಘೋರವಾದ ತಪಸ್ಸು ಮಾಡಲು ಪ್ರಾರಂಭಿಸಿದನು. ಕ್ರೂರ ಪ್ರಾಣಿಗಳ ಗರ್ಜನೆಗಳಾಗಲಿ, ಹುಲಿ, ಕರಡಿ ಮುಂತಾದ ಕಾಡು ಪ್ರಾಣಿಗಳ ಓಡಾಟವಾಗಲಿ ಅವನಿಗೆ ಅರಿವಾಗಲೇ ಇಲ್ಲ. ಮೊದಲು ಅವನು ಬರೀ ಹಣ್ಣುಗಳನ್ನು ತಿಂದನು. ನಂತರ ಬರೀ ಎಲೆಗಳನ್ನು ತೆಗೆದುಕೊಂಡನು. ನಂತರ ಬರೀ ನೀರನ್ನು ಕುಡಿದನು. ಕೊನೆಗೆ ವಾಯುವನ್ನು ಮಾತ್ರ ಸೇವಿಸಿದನು. ಕಡೆಗೆ ಅವನು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಿದನು. ದೇವರಲ್ಲಿ ಒಂದಾದನು. ಅವನು ಒಂದಿಷ್ಟು ಅಲುಗಲಿಲ್ಲ, ಬಂಡೆಯಂತೆ ನಿಂತಿದ್ದನು. ದೇವರು ವಿಶೇಷ ಎಚ್ಚರಿಕೆಯಿಂದ ಎಲ್ಲ ಅಪಾಯಗಳಿಂದ ಅವನನ್ನು ರಕ್ಷಿಸಿದನು. ಕಡೆಗೆ ಧ್ರುವನ ಘೋರ ತಪಸ್ಸಿಗೆ ಮೆಚ್ಚಿ ದೇವರು ಪ್ರತ್ಯಕ್ಷನಾದನು. ಧ್ರುವನನ್ನು ದೇವರು ಆಶೀರ್ವದಿಸಿದನು. ಓ ನನ್ನ ಮುದ್ದು ಕಂದ, ನಿನಗೇನು ಬರಬೇಕು ಕೇಳು, ನೀನು ಬಯಸಿದ್ದು ಈಡೇರುತ್ತದೆ. ಈಗ ಮನೆಗೆ ಹೋಗು, ನೀನೇ ಮುಂದಿನ ರಾಜ್ಯ. ಅನೇಕ ವರ್ಷಗಳ ಕಾಲ ನೀನು ರಾಜ್ಯವಾಳುತ್ತೀಯ ಎಂದು ಹೇಳುತ್ತಾ ದೇವರು ಅಂತರ್ಧಾನವಾದನು. ಧ್ರುವನು ಮನೆಗೆ ಹಿಂದಿರುಗಿದನು. ಅನೇಕ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು. ಕಡೆಗೆ ಅವನು ದೇವರು ಧ್ರುವಲೋಕಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ಅವನು ಆರಾಮವಾಗಿ ಇಂದಿಗೂ ನಮಗೆ ಕಾಣುತ್ತಿರುವ ಅದೇ ಪ್ರಜ್ವಲಿಸುತ್ತಿರುವ ಧ್ರುವ ನಕ್ಷತ್ರ, ವಿಷ್ಣುವಿನ ವರಪ್ರಸಾದದಿಂದ ಇಂದಿಗೂ ಅವನು ಪ್ರಜ್ವಲಿಸುತ್ತಿರುವ ಧ್ರುವ ನಕ್ಷತ್ರವಾದನು.